ಚಿಕ್ಕಬಳ್ಳಾಪುರ ಜನರ ಜೀವನಾಡಿಯಾಗಿರುವ ಜಕ್ಕಲಮಡುಗು ಜಲಾಶಯದಲ್ಲಿ ಗರಿಷ್ಠ 64 ಅಡಿಗಳವರೆಗೂ ನೀರು ಸಂಗ್ರಹವಾಗುತ್ತದೆ. ಆದರೆ ಮಳೆಯ ಕೊರತೆಯಿಂದ ನೀರಿನ ಮಟ್ಟ ಡೆತ್ ಸ್ಟೋರೇಜ್ ಸೇರಿ 22 ಅಡಿಗಳಿಗೆ ಕುಸಿದಿತ್ತು. ಅದೃಷ್ಟವಶಾತ್ ವಾರದಿಂದ ಸುರಿದ ಮಳೆಯಿಂದ ಜಲಾಶಯಕ್ಕೆ ನೀರು ಹರಿದು ಬಂದಿದ್ದು, ಜಲಾಶಯದ ನೀರಿನ ಮಟ್ಟ 22 ಅಡಿಗಳಿಂದ 25 ಅಡಿಗಳಿಗೆ ಏರಿಕೆಯಾಗಿದೆ. ಮಳೆಯಿಲ್ಲದೆ 2 ನಗರಗಳು ನೀರಿನ ಸಮಸ್ಯೆ ಎದುರಿಸುವ ಪರಿಸ್ಥಿತಿ ಇತ್ತು. ಈಗ ಬಂದಿರುವ 1-2 ಅಡಿಗಳ ನೀರು 3-4 ತಿಂಗಳಿಗೆ ಆಗುವಷ್ಟು ಶೇಖರಣೆಯಾಗಿದ್ದು ಕೊಂಚ ಸಮಾಧಾನ ತಂದಿದೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ಈಗಾಗಲೇ ನಾವು ಜಕ್ಕಲಮಡುಗು ಜಲಾಶಯದಿಂದ ನೀರನ್ನ ಕೊಡ್ತಾ ಇದ್ದೀವಿ. ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಈಗ ಜಕ್ಕಲಮಡುಗಿನಲ್ಲಿ ಸುಮಾರು 1 ಅಡಿಯಷ್ಟು ನೀರು ಬಂದಿದೆ. ಈಗ ಪ್ರತಿ ವಾರ್ಡ್ಗೂ ನಾವು ನೀರು ಕೊಡ್ತಾ ಇದ್ದೀವಿ. ಕಳೆದ ಬರಗಾಲದಲ್ಲಿ ಎಷ್ಟಿತ್ತು ಪ್ರಮಾಣ, ಈಗ ಪ್ರಮಾಣ ಎಷ್ಟು ಹೆಚ್ಚಾಗಿದೆ? ಸೊ ಅದೇ ರೀತಿಯಾಗಿ ಅಂದರೆ ನೀರಿನ ನಾವು ಮಳೆಗಾಲಕ್ಕೆ ಮುಂಚೆನೂ ಎಷ್ಟು ಕೊಡ್ತಿದ್ವು ಅಷ್ಟೇ ನೀರನ್ನ ಇವಾಗಲೂ ಕೊಡ್ತಾ ಇದ್ವಿ. ನಮಗೇನು ನೀರಿನ ಕೊರತೆ ಆಗಿರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಇನ್ನು ಚಿಕ್ಕಬಳ್ಳಾಪುರ ನಗರದ ವಾಸಿಗಳಿಗೆ ಕುಡಿಯುವ ನೀರಿಗೆ ಇದ್ದಿದ್ದು ಏಕೈಕ ಜಲಾಶಯ ಅದು ಜಕ್ಕಲಮಡುಗು ಜಲಾಶಯ. ಕಳೆದ ವರ್ಷ ಉತ್ತಮ ಮಳೆಯಾಗದೆ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುವಂತಾಗಿತ್ತು. ಆದರೆ ನಗರಸಭೆಯ ಅಧಿಕಾರಿಗಳು ನಗರದ ನಿವಾಸಿಗಳಿಗೆ ನೀರನ್ನ ಹಿತವಾಗಿ ಅನುಸರಿಸುವಂತೆ ಹೇಳಿ ಅದರಂತೆ ಜನ ಕೂಡ ನೀರನ್ನ ಹಿತವಾಗಿ ಬಳಸಿ ನೀರಿನ ದುರ್ಬಳಕೆಯಾಗದಂತೆ ನೋಡಿಕೊಂಡು ಬಂದಿದ್ರು. ಆದರೆ ಕೆಲವು ದಿನಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗಿ ನಗರದ ನಿವಾಸಿಗಳಿಗೆ ಸಂತಸ ತಂದಿದೆ. ನಾವು ಚಿಕ್ಕಬಳ್ಳಾಪುರ ನಗರಸಭಾ ಸದಸ್ಯರು ಗಜೇಂದ್ರ. ಈ ಬಾರಿ ಒಳ್ಳೆ ಮಳೆ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಕ್ಕಲಮಡುಗು ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆ ಖುಷಿ ವಿಚಾರ ಇದು. ಕಳೆದ ಬಾರಿ ಮಳೆ ನಮ್ಮ ಪ್ರಮಾಣ ಕಡಿಮೆ ಆಗಿ ಜಲಾಶಯದಲ್ಲಿ ನೀರು ಕಡಿಮೆ ಇತ್ತು. ಈ ಬಾರಿ ಮಳೆ ಇನ್ನೂ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ. ಒಳ್ಳೆ ಮಳೆ ಆಗೋ ನಿರೀಕ್ಷೆ. ಈ 3 ದಿನದಿಂದ ಒಳ್ಳೆ ಸತತವಾಗಿ 3 ದಿನದಿಂದ ಮಳೆ ಆಗ್ತಾ ಇರೋದ್ರಿಂದ ಚಿಕ್ಕಬಳ್ಳಾಪುರ ಜಕ್ಕಲಮಡುಗು ಜಲಾಶಯಕ್ಕೆ ಕುಡಿಯೋ ನೀರು ಹರಿದು ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಎಲ್ಲ ಜನ ಇದು ಸಂತಸದ ವಿಚಾರ ಆಗಿದೆ. ನೀರು ವೇಸ್ಟ್ ಮಾಡ್ದಿರ ಒಳ್ಳೆಯದಕ್ಕೆ ಬಳಕೆ ಮಾಡಿ ನೀರನ್ನ ಉಳಿತಾಯ ಮಾಡಿ ಅಂತೇಳಿ ಇಷ್ಟಪಡ್ತೀನಿ. ಕಳೆದ ವರ್ಷ ಬರಗಾಲ ಬಂದು ಮಳೆ ಪ್ರಮಾಣ ಕಡಿಮೆ ಆಗಿತ್ತು. ಚಿಕ್ಕಬಳ್ಳಾಪುರ ಜನತೆ ಒಳ್ಳೆ ಮಳೆ ಆಗಲಿ ಅಂತೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿರಿ, ಇನ್ನು ಹೆಚ್ಚು ಮಳೆಗಳು ನಮಗೆ ಬರಲಿ ಅಂತೇಳ್ಬಿಟ್ಟು ಜಲಾಶಯಕ್ಕೆ ಕುಡಿಯೋ ನೀರು ಇನ್ನು ತುಂಬಿ ಜಲಾಶಯ ತುಂಬಿದ್ರೆ ಚಿಕ್ಕಬಳ್ಳಾಪುರ ಬೆಳೀತಾ ಇದೆ. ಜನ ವಲಸೆ ಬರ್ತಾ ಇದ್ದಾರೆ. ಎಲ್ರಿಗೂ ಕುಡಿಯೋ ನೀರಿಗೆ ಇದುವರೆಗೂ ಜಲಾಶಯ ಆದಾಗಿಂದ ಯಾವುದೇ ರೀತಿ ನಮಗೆ ಕುಡಿಯೋ ನೀರಿಗೆ ಸಮಸ್ಯೆ ಆಗಿಲ್ಲ. ರಾಜ್ಯದಲ್ಲಿ ಎಲ್ಲೆಲ್ಲೋ ಸಮಸ್ಯೆ ಆಗಿತ್ತು. ಚಿಕ್ಕಬಳ್ಳಾಪುರಕ್ಕಂತೂ ಕುಡಿಯೋ ನೀರಿಗೆ ಇದುವರೆಗೂ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ನೀರಿನ ಶೇಖರಣೆ ಆಗಿರ್ತಕ್ಕಂಥ ನೀರು ನಮಗೆ ಇನ್ನೂ 3-4 ತಿಂಗಳಿಗೆ ಆಗಷ್ಟಿದೆ. ಆದರೆ ಈಗ ಮಳೆ ಬರ್ತಾ ಇರೋದ್ರಿಂದ ನಮಗೆ ಇನ್ನೂ ಖುಷಿ ವಿಚಾರ ಆಗಿದೆ ಅಂತ ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಗೆ ದೇವರ ಆಶೀರ್ವಾದನೇ ಏನೋ ಜಕ್ಕಲಮಡುಗಲ್ಲಿ ಇನ್ನೂ ನಮಗೆ 3-4 ತಿಂಗಳಿಗಾಗುವಷ್ಟು ನೀರೈತೆ. ಆದರೆ ಅದನ್ನು ಬಳಸೋ ರೀತಿ ಬಳಸ್ತಾ ಇಲ್ಲ. ಯಾಕಂದರೆ ಎಷ್ಟೋ ಜನ ಕುಡಿಯೋ ನೀರು ಬಿಟ್ಟಾಗ ಗಾಡಿಗಳು ತೊಳೆಯೋದು, ರೋಡಿಗೆ ಬಿಡೋದು ಮಾಡೋದು ಇದು ಮಾಡ್ತಾಯಿದ್ದಾರೆ. ಯಾಕಂದರೆ ನಾಳೆ ಬೆಳಗ್ಗೆ ನಮಗೆ ಈ 3-4 ತಿಂಗಳು ನೀರು ಆಗೋಗ್ಬಿಟ್ಮೇಲೆ ನಮಗೆ ಕುಡಿಯೋ ನೀರು ಅನ್ನೋದು ನದಿ ಎಲ್ಲೂ ಇಲ್ಲ, ಯಾವುದು ಸೋರ್ಸು ಇಲ್ಲ. ನಾವು ದುಡ್ಡು ಕೊಟ್ಟರು ನೀರು ಸಿಗೋದಿಲ್ಲ. ಹಾಗಾಗಿ ಎಷ್ಟೋ ಜನ ಇದನ್ನು ನೀರಿನ ಬೆಲೆನೇ ಗೊತ್ತಿಲ್ಲ ಇನ್ನು ಇದ್ರವರೆಗೂ. ಯಾಕೆಂತ ಹೇಳಿದ್ರೆ ನೀರು ಬಿಟ್ಟಾಗ ರೋಡಿಗೆ ಬಿಡ್ತಾರೆ, ಕಾರ್ ತೊಳಿತಾರೆ, ಗಾಡಿ ತೊಳಿತಾರೆ. ಯಾಕೆ ಇನ್ನೂ ನಮ್ಮ ಜನ ಇನ್ನೂ ಬುದ್ಧಿ ಕಲ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀರಿನ ಬೆಲೆ ಗೊತ್ತಿಲ್ಲ. ಇದು ನಾವು ಎಷ್ಟೋ ಜನ ಏನಾಗ್ಬಿಟ್ರೆ ಏನೋ ನಮಗೆ ನೀರು ಬರ್ತಾಯಿದೆ ಬಿಡಿ ಅಂತೇಳಿ ಭಾವನೆ ಐತೆ. ದಯವಿಟ್ಟು ತಪ್ಪದು. ನೀವು ಬಳಸೋ ನೀರು ಮಿತಿಯಾಗಿ ಬಳಸಿ. ನಿಮಗೆ ಬೇಡ ಅಂತ ಹೇಳಿದ್ರೆ ಅದಕ್ಕೊಂದು ಕ್ಯಾಪ್ ಹಾಕಿ. ಆ ಕ್ಯಾಪ್ ಹಾಕಿದ್ರೆ ನಾವು ಇನ್ನೊಂದು ತಿಂಗಳಿಗೆ ನೀರು ಬಳಸೋ ಅಷ್ಟು ನೀರು ಸಿಗ್ತದೆ. ಜಕ್ಕಲಮಡುಗು ನೀರೇ ಆಗೋಗ್ಬಿಟ್ರೆ ಅದರ ಸಮಸ್ಯೆ ನಾವು ತಿಳ್ಕೊಂಡ್ರೆ ನಾವು ಬರಗಾಲ ಪೀಡಿತ ಪ್ರದೇಶ ಆಗೋದು. ಇನ್ನು ಮುಂಗಾರು ಪೂರ್ವ ಮಳೆ ಬೀಳಲು ಪ್ರಾರಂಭವಾದ ನಂತರ ಕಳೆದ ವಾರದಿಂದ ವಾಡಿಕೆ ಮೀರಿದ ಮಳೆ ಸುರಿದಿದ್ದು, ಒಂದು ಕಡೆ ಚಿಕ್ಕಬಳ್ಳಾಪುರ ಜನ ಜಕ್ಕಲಮಡುಗು ಜಲಾಶಯಕ್ಕೆ ನೀರು ಬಂದಿದ್ದು ಖುಷಿ ತಂದಿದ್ರೆ, ಇನ್ನೊಂದು ಕಡೆ ಭೂಮಿ ತಂಪಾಗುವಷ್ಟು ಮಳೆ ಬೀಳುತ್ತಿರುವುದರಿಂದ ರೈತರಲ್ಲಿ ಸಂತಸ ಕೂಡ ಮೂಡಿ ಬಂದಿದೆ. ಕಲವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.